ಅದನ್ನು ಕೊಡ್ತೀವಿ. ಎಲ್ಲ ನಮ್ಮ ತಾಲೂಕಲ್ಲ, ಡಿಸ್ಟಿಕ್ ಅಲ್ಲ, ನಮ್ಮ ಸ್ಟೇಟ್ ಅಲ್ಲ, ನಮ್ಮ ಟೋಟಲ್ ಭಾರತ ದೇಶದಲ್ಲಿ ಎಲ್ಲನ ಕೇಳಿ ನಮ್ಮ ಆದಷ್ಟು ನಾವು ನಮ್ಮ ಕಾಲಿಂದ ಸಹಾಯ ಮಾಡ್ತೀವಿ. ನಮ್ಮ ಮಾರ್ಕೆಟ್ ಎಲ್ಲರೂ ಸೇರಿ, ನಮ್ಮ ರೈತ ಬಂದರು ಎಲ್ಲರೂ ಸೇರಿ ನಾವು ಸಹಾಯ ಮಾಡೋಕ್ಕೆ ಓಕೆ ಇದ್ವಿ. शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगम् लक्ष्मीकान्तं कमलनयनं योगिभिर्ध्यानगम्यं वन्दे विष्णुं भवभयहरम् सर्वलोकैकनाथम् गरुडगमन तव चरणकमलमिह मनसि लसतु मम नित्यं गरुडगमन तव चरणकमलमिह मनसि लसतु मम नित्यं मनसि लसतु मम नित्यं मम तापमपाकुरु देवा मम पापमपाकुरु देवा मम तापमपाकुरु देवा मम पापमपाकुरु देवा जलजनयन विधिनमुचे हरणमुख विबुध विनुत पद पद्मा जलजनयन विधिनमुचे हरणमुख विबुध विनुत पद पद्मा विबुध विनुत पद पद्मा मम तापमपाकुरु देवा मम पापमपाकुरु देवा मम तापमपाकुरु देवा मम पापमपाकुरु देवा भुजगशयन भव मदन जनक मम जनन मरण भयहारी भुजगशयन भव मदन जनक मम जनन मरण भयहारी जनन मरण भयहारी मम तापमपाकुरु देवा मम पापमपाकुरु देवा मम तापमपाकुरु देवा मम पापमपाकुरु देवा शङ्खचक्रधर दुष्टदैत्यहर सर्वलोकशरणा शङ्खचक्रधर दुष्टदैत्यहर सर्वलोकशरणा सर्वलोकशरणा मम तापमपाकुरु देवा मम पापमपाकुरु देवा मम तापमपाकुरु देवा मम पापमपाकुरु देवा
ಅಗಣಿತ ಗುಣಗಣ ಅಶರಣ ಶರಣದ ವಿದಳಿತ ಸುರರಿಪುಜಾಲ ಅಗಣಿತ ಗುಣಗಣ ಅಶರಣ ಶರಣದ ವಿದಳಿತ ಸುರರಿಪುಜಾಲ ವಿದಳಿತ ಸುರರಿಪುಜಾಲ ಮಮ ತಾಪಮಪ ಗುರುದೇವ ಮಮ ಪಾಪಮಪ ಗುರುದೇವ ಮಮ ತಾಪಮಪ ಗುರುದೇವ ಮಮ ಪಾಪಮಪ ಗುರುದೇವ भक्तवर्यमिह भूरि करुणया पाहि भारती तीर्थम् भक्तवर्यमिह भूरि करुणया पाहि भारती तीर्थम् पाहि भारती तीर्थं मम तापमपा गुरुदेवा मम पापमपा गुरुदेवा मम तापमपा गुरुदेवा मम पापमपा गुरुदेवा गरुडगमन तव चरणकमलमिह मनसि लसतु मम नित्यम् गरुडगमन तव चरणकमलमिह मनसि लसतु मम नित्यम् मनसि लसतु मम नित्यं मम तापमपा गुरुदेवा मम पापमपा गुरुदेवा मम तापमपा गुरुदेवा मम पापमपा गुरुदेवा मम तापमपा गुरुदेवा मम पापमपा गुरुदेवा शान्ताकारं भुजगशयनं पद्मनाभं सुरेशम् गरुडगमन तव चरणकमलमिह मनसि लसतु मम नित्यम् गरुडगमन तव चरणकमलमिह मनसि लसतु मम नित्यम् मनसि लसतु मम नित्यं मम तापमपा गुरुदेवा मम पापमपा गुरुदेवा मम तापमपा गुरुदेवा मम पापमपा गुरुदेवा जलजनयन विधिनमुचे हरणमुख विबुध विनुत पद पद्मा जलजनयन विधिनमुचे हरणमुख विबुध विनुत पद पद्मा विबुध विनुत पद पद्मा मम तापमपा गुरुदेवा मम पापमपा गुरुदेवा मम तापमपा गुरुदेवा मम पापमपा गुरुदेवा भुजगशयन भव मदन जनक मम जनन मरण भयहारी भुजगशयन भव मदन जनक मम जनन मरण भयहारी जनन मरण भयहारी मम तापमपा गुरुदेवा मम पापमपा गुरुदेवा मम तापमपा गुरुदेवा विश्वाधारं गगनसदृशं मेघवर्णं शुभांगं लक्ष्मीकान्तं कमलनयनं योगिभिर्ध्यानगम्यं वन्दे विष्णुं भवभयहरं
सर्वलोकैकनाथम् ಗೋವಿಂದ 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 ಹೇಳ್ಕೊಂಡ್ಲೇಣ ಗೋವಿಂದ. ಎಲ್ರಿಗೂ ನಮಸ್ಕಾರ. ಬಿಜೆಪಿ ಮಾತಾಡ್ಕೊಡ್ತವನಿ ಎಲ್ರಿಗೂ ನಮಸ್ಕಾರ. ಏನು ಇವತ್ತು ಕೋಲಾರ ಜಿಲ್ಲಾ ಮುಳಬಾಗಿಲು ತಾಲೂಕು ಎನ್ನವಡ್ಡಲ್ಲಿ ಟೊಮಾಟೊ ಮಾರ್ಕೆಟಲ್ಲಿ ತಿರುಮತಿ ದೇವಸ್ಥಾನ ಸೇವೆಗೆ ಗರುಡ ಸೇವೆಗೆ ಇಲ್ಲಿಂದ ಪ್ರತಿ ವರ್ಷವೂ ಗರುಡ ಸೇವೆ ಮತ್ತು ಬ್ರಹ್ಮೋತ್ಸವಕ್ಕೆ ಇಲ್ಲಿ ಒಡ್ಡಲ್ಲಿ ಮಾರ್ಕೆಟಿಂದ ಸ್ಟಾರ್ಟ್ ಮಾಡಿದ್ದು. ಅದೇ ರೀತಿ ಇವತ್ತು ವರ್ಷವೂ ಇಲ್ಲಿಂದ ಟೊಮಾಟೊ ಮತ್ತು ತರಕಾರಿಯನ್ನು ಕಳಿಸ್ತಾ ಇದ್ದೀವಿ. ಇವಾಗ ನಮ್ಮ ಮಾರ್ಕೆಟಿಂದ ಸುಮಾರು 5 ಟನ್ ಟೊಮಾಟೋನ ಕಳಿಸ್ತಾ ಇದ್ದೀವಿ. ಅದೇ ರೀತಿ ತರಕಾರಿಯನ್ನು ಕೂಡ 20 ಟನ್ನನ್ನು ಕಳಿಸ್ತಾ ಇದ್ದಾರೆ ನಮ್ಮ ಡಿಸ್ಟಿಕ್ಕು, ನಮ್ಮ ಇದರಲ್ಲಿಂದ. ಅದೇ ರೀತಿಯಲ್ಲಿ ಸುಮಾರು 5 ಲಕ್ಷ ಭಕ್ತಾದಿಗಳು ಬರುವಂಥ ಒಂದು ನಿರೀಕ್ಷೆ ಇದೆ. ಆ ಭಕ್ತಾದಿಗಳಿಗೆ ಅನ್ನದಾನವನ್ನು ಎಷ್ಟು ಇಲ್ಲಿಂದ ತರಕಾರಿ ಎಲ್ಲಿಂದ ಟೊಮಾಟೊ ಎಲ್ಲಿಂದ ಹೋಗಿದೆಯೋ ಅಲ್ಲಿ ಭಕ್ತಾದಿಗಳಿಗೆ ಆಗುತ್ತೆ. ಅದಕ್ಕೋಸ್ಕರ ನಮ್ಮ ಮಾರ್ಕೆಟಲ್ಲಿ ಪ್ರತಿ ವರ್ಷವೂ ಇಲ್ಲಿಂದ ಟೊಮಾಟೊ ಕಳಿಸ್ತಾ ಇದ್ದೀವಿ. ಅದು ಎಷ್ಟೇ ರೇಟ್ ಇದ್ರೂ ಅದು ಯಾವುದೇ ಇವತ್ತು 1200 ರೂಪಾಯಿ ರೇಟ್ ಇದೆ, ಆದ್ರೂ ಇವತ್ತು ಲೋಡು ಮಾಡಿದ್ದೀವಿ. ಟೊಮಾಟೊ ಮಿಕ್ಕಿದೆ, ಅವರು ಕಳಿಸಿರೋ ಬಾಸ್ಗನ ಮಿಕ್ಕಿದೆ, ಅಷ್ಟು ಟೊಮಾಟೊ ಕಳಿಸ್ತಾ ಇದ್ದೀವಿ. ಪ್ರತಿ ವರ್ಷ ಅಲ್ಲದಿರೋ ಸೆಂಟ್ರಲ್ ತಿರ್ಗಾ ಕಾರ್ಯಕ್ರಮ ಬರುತ್ತೆ ಮಧ್ಯದಲ್ಲಿ, ಆ ಕಾರ್ಯಕ್ರಮ ಕೂಡ ಕಳಿಸ್ತೀವಿ. ಆ ಕಾರ್ಯಕ್ರಮಗಳೆಲ್ಲ ಎಲ್ಲ ಕಾರ್ಯಕ್ರಮಗಳಿಗೂ ಭಕ್ತಾದಿಗಳು ಬಂದು ಅಲ್ಲಿ ಪ್ರಸಾದ ವಿನಿಯೋಗ ಮಾಡಬೇಕು, ಎಲ್ರಿಗೂ ಚೆನ್ನಾಗಿರ್ಬೇಕು ಅಂತೇಳಿ ನಾವು ಇಲ್ಲಿಂದ ಎಲ್ಲರೂ ಕಳಿಸೋದು. ಅದೇ ರೀತಿ ನಮ್ಮ ರವೀಂದ್ರ ರೆಡ್ಡಿ ಪಲಮ್ನೇರು ಅವ್ರ ಮುಖಾಂತರದಲ್ಲಿ ನಾವು 15 ವರ್ಷ ಮುಂಚೆಯಿಂದ ಕಳಿಸ್ತಾ ಇರೋದು, ಕಂಟಿನ್ಯೂ ಆಗಿ ವರ್ಷವೂ ಕಳಿಸ್ತಾ ಇದ್ದೀವಿ. ಅದಕ್ಕೆ ನಮ್ಮ ಎಲ್ಲ ಮಂಡಿ ಮಾಲೀಕರು, ನಮ್ಮ ರೈತ ಬಾಂಧವರು ಮತ್ತು ವ್ಯಾಪಾರಸ್ಥರು, ನಮ್ಮ ಕಾರ್ಮಿಕರು ಎಲ್ಲರ ಸಹಾಯದಿಂದ ಇವತ್ತು ವರ್ಷವೂ ಬ್ರಹ್ಮೋತ್ಸವಕ್ಕೆ ಮತ್ತು ಎಲ್ಲ ಕಾರ್ಯಕ್ರಮಗಳಿಗೆ ದೇವರ ಕಾರ್ಯಕ್ರಮ ಯಾವ ಕಾರ್ಯಕ್ರಮಗಳಾದ್ರೂ ಇಲ್ಲಿಂದ ಕಳಿಸ್ತದ್ದು. ಅದೇ ರೀತಿ ಕಾಣಿಪಾಕಂ ಕೂಡ ಮೊನ್ನೆ ಬ್ರಹ್ಮೋತ್ಸವಕ್ಕೆ ತರಕಾರಿ ಒಂದು ಲೋಡ್ ಕಳಿಸಿದ್ದೀವಿ, ಮತ್ತು ಧರ್ಮಸ್ಥಳಕ್ಕೆ ಕಳಿಸಿದ್ದೀವಿ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಕಳಿಸಿದ್ದೀವಿ. ಯಾವುದೇ ದೇವಸ್ಥಾನಕ್ಕೆ ಕಳೆದ್ರೂ ನಾವು ಇಲ್ಲಿಂದ ತರಕಾರಿ ಕಳಿಸೋಕ್ಕೆ ರೆಡಿಯಾಗಿದ್ದೀವಿ. ಯಾಕಂದರೆ ಎಲ್ಲ ಕಡೆಯೂ ಭಕ್ತಾದಿಗಳು ಬರ್ತಾರೆ. ಆ ಭಕ್ತಾದಿಗಳನ್ನ ನಾವು ಯೋಗ ಮಾಡಿಸೋದು ನಮಗೊಂದು ಪ್ರಾರ್ಥನೆ ಅಂತ, ನಮ್ಗೆ ಆ ದೇವರ ಆಶೀರ್ವಾದ ಇರೋಂತೇಳಿ ನಮ್ಮ ಮಾರ್ಕೆಟಿಂದ ಎಲ್ಲ ಕಡೆಯೂ ಕಳಿಸ್ತಾ ಇದ್ದೀವಿ. ಅದೇ ರೀತಿ 15 ವರ್ಷಗಳಿಂದ ನಾವು ಫಸ್ಟೇ ಹೇಳಿದ್ದೀನಿ, ನಾವು ಮರದ ಕೆಳಗಡೆ ಇದ್ದಿದ್ದು. ಆ ಟೈಮಲ್ಲಿ ರವೀಂದ್ರ ರೆಡ್ಡಿ ಅವ್ರು ಬಂದು ಹಿಂಗೆ ಟೊಮಾಟೊ ಕೇಳಿದ್ದಕ್ಕೆ ನಾವು ಅಲ್ಲಿಂದ ಇವತ್ತು ನಮ್ಮ ಮಾರ್ಕೆಟು ಟೋಟಲ್ ಭಾರತ ದೇಶದಲ್ಲೇ ಗೊತ್ತಾಗ್ತಾ ಇದೆ. ಒಡ್ಡಲ್ಲಿ ಮಾರ್ಕೆಟ್ ಅನ್ನೋದು ಏನು, ಒಡ್ಡಲ್ಲಿ ಮಾರ್ಕೆಟಲ್ಲಿ ರೇಟ್ ಹೋಗೋದಾಗಲಿ, ಯಾವುದೇ ಒಂದು ಕ್ವಾಲಿಟಿ ಆಗಲಿ, ನಮ್ಮ ರೈತರಿಂದ ಸಹಾಯದಿಂದ ಇಷ್ಟು ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಿದೆ. ರೈತರಿಗೋಸ್ಕರ ಈ ಮಾರ್ಕೆಟ್ ಇರೋದು, ರೈತರಿಂದ ನಮಗೆ ಈ ಮಾರ್ಕೆಟ್ ಇಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಇದಕ್ಕೋಸ್ಕರ ಇವತ್ತು ನಮ್ಮ ಮಾರ್ಕೆಟಲ್ಲಿ ರೈತರು ಕೂಡ ಇವತ್ತು ನಿನ್ನೆ ಒಂದು ಮೆಸೇಜ್ ಮಾಡಿರೋ ರೈತರು ರಾಮಚಂದ್ರಪ್ಪ ಅಂತ 5116 ರೂಪಾಯಿ ಕಳಿಸಿದೆ ನಮಗೆ. ಯಾಕಂದರೆ ಟೊಮಾಟೊ ಕಳಿಸಿ ನಮ್ಮ ಹೆಸರಲ್ಲಿ ಅಂತ ಅವ್ರಿಗೆ ದೇವರ ಆಶೀರ್ವಾದ ಅವ್ರು ಕೊಳ್ಳಿ. ಅದೇ ರೀತಿ ರೈತರು ಕೂಡ 1, 2, 3 ಅವ್ರ ಕೈಯಲ್ಲಾದಷ್ಟು ಸಹಾಯ ಮಾಡಿ ಆ ದೇವ್ರಿಗೆ ಹೋಗಬೇಕು, ಅನ್ನದಾನಕ್ಕೆ ಹೋಗಬೇಕು ಅಂತೇಳಿ ರೈತರು ಕಳಿಸಿದ್ದಾರೆ, ವ್ಯಾಪಾರಸ್ಥರು ಕಳಿಸಿದ್ದಾರೆ, ಕಾರ್ಮಿಕರು ಕಳಿಸಿದ್ದಾರೆ. ಎಲ್ಲ ಬಂದು ನಮ್ಮ ತಾಲೂಕಿನ ಎಲ್ಲ ರೈತರು ಬಂದಿದ್ದಾರೆ. ಇವತ್ತು ಟೊಮಾಟೊ ಹಾಕ್ಕೊಂಡು ಬಂದಿರೋದನ್ನು ರೈತರು ಇಲ್ಲಿ ಬಂದಿದ್ದಾರೆ. ಯಾಕಂದರೆ ಒಂಥರ ಹಬ್ಬ ಥರ ಇರುತ್ತೆ. ಇವತ್ತು ಲೋಡ್ ಆಗ್ತಾ ಇದೆ ಅಂದರೆ ಅಲ್ಲಿ ಹಬ್ಬ ಥರ ಇರುತ್ತೆ. ಟೊಮಾಟೊ ಮಾರ್ಕೆಟಲ್ಲಿ ತಿರುಮಲ ದೇವಸ್ಥಾನಕ್ಕೆ ಲೋಡ್ ಆಗುತ್ತೆ ಅಂದರೆ ಹಬ್ಬ ಥರ ಇರುತ್ತೆ ಅಂತೇಳಿ ಎಲ್ಲ ರೈತರು ಬಂದಿದ್ದಾರೆ. ಇವತ್ತು ಟೊಮಾಟೊ ಹಾಕ್ಕೊಂಡು ಬರ್ತಿರೋ ರೈತರು ಬಂದಿದ್ದಾರೆ. ಯಾಕೆ ನೋಡಬೇಕು ಯಾವ ಥರ ಲೋಡ್ ಆಗುತ್ತೆ ಅಂದರೆ ಒರೇ ಒಂದು 5 ನಿಮಿಷದಲ್ಲಿ ಲೋಡ್ ಆಗೋಯ್ತು. ಆ ಥರ ಭಕ್ತಿಯಿಂದ ಲೋಡ್ ಮಾಡ್ತಾರೆ. ಇಲ್ಲಿ ಒಳ್ಳೆಯ ಕೆಲಸ ಆಗುತ್ತೆ. ಆ ದೇವ್ರ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು. ಒಳ್ಳೆ ಮಳೆ ಬೀಳಬೇಕು, ಒಳ್ಳೆ ಬೆಲೆ ಆಗಬೇಕು, ಒಳ್ಳೆ ರೇಟ್ ಸಿಕ್ಕಬೇಕು ರೈತರಿಗೆ. ಅದಕ್ಕೋಸ್ಕರ ಇವತ್ತು 1000 ರೂಪಾಯಿ ಇದ್ದಿದ್ದು 1200, 300, 400, 500 ಹೋಗ್ತದೆ. 2000 ಕೂಡ ಹೋಗಲಿ, ರೈತರಿಗೆ ರೇಟ್ ಬರಲಿ. ಯಾಕಂದರೆ ನಮ್ಮದು ಇವಾಗೊಂದು ಪ್ರಾಬ್ಲಮ್ ಆಯಿತು. ನಮ್ಮ ರೈತರಿಗೆ ಟೊಮಾಟೊ ಇಲ್ಲ. ಇವಾಗ ನಮ್ಮ ರೈತರಿಗೆ ಟೊಮಾಟೊ ಇಲ್ಲ. ಯಾಕಂದರೆ ವೈರ್ಲೆಸ್ಸು ಇದು ಅಂತ 4-5 ರೋಗಗಳನ್ನು ಬಂದು ಇವತ್ತು ಟೊಮಾಟೊ ನಮ್ಮ ತಾಲೂಕಲ್ಲಿ ಟೊಮಾಟೊ ಕಡಿಮೆ ಇದೆ. ಇವಾಗ ಎಲ್ಲರೂ ಹಾಕ್ತಾಯಿದ್ರೆ ಅದು ಒಳ್ಳೆಯ ಒಂದು ಬೆಲೆ ಆಗಲಿ, ಒಳ್ಳೆ ರೇಟ್ ಸಿಕ್ಕಲಿ ರೈತರಿಗೆ ಒಳ್ಳೆ. ಯಾಕಂದರೆ 3-4 ವರ್ಷದಿಂದ ಪ್ರಾಬ್ಲಮ್ ಆಗಿದೆ. ಇವಾಗ ದೇವರ ಆಶೀರ್ವಾದದಿಂದ ಒಳ್ಳೆ ಬೆಲೆ ಆಗಲಿ, ಒಳ್ಳೆ ರೇಟ್ ಸಿಕ್ಕಲಿ, ಎಲ್ಲರೂ ಚೆನ್ನಾಗಿರಲಿ, ಮಳೆ ಚೆನ್ನಾಗಿ ಬೀಳಲಿ ಅಂತೇಳಿ ಈ 4 ಮಾತು ಹೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಮಾರ್ಕೆಟಲ್ಲಿ
ಎಲ್ಲ ನಮ್ಮ ಅಧ್ಯಕ್ಷರಾದ ವೆಂಕಟರಮಣ್ಣವರು, ನಮ್ಮ SL ಸೀನಣ್ಣವರು, PTR ರಾಜಣ್ಣ ಅವರು ಮತ್ತು KSP ಪ್ರಭಾಕರ್ ಅವರು ಮತ್ತು ಎಲ್ಲ ಮಂಡಿ ಮಾಲೀಕರು ಸಹಾಯದಿಂದ ಇವತ್ತು ಲೋಡ್ ಆಗ್ತಾ ಇದೆ. ಈ ಲೋಡಿಗೆ ಎಲ್ಲರೂ ನೀವು ಸಹಕರಿಸಿದಾಗ ಎಲ್ರಿಗೂ ನಮಸ್ಕರಿಸ್ತಾ, ಈ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಾವು ದೇವ್ರಿಗೆ ಒಂದು ಅನ್ನದಾನಕ್ಕೆ ನಾವು ಮಾಡೋಣ. ಎಲ್ಲರೂ ಯಾವುದೇ ಒಂದಕ್ಕೆ ನಮ್ಮ ಮಂಡಿ ಮಾಲೀಕರಾಗಲಿ ರೈತರಾಗಲಿ ಯಾವುದಕ್ಕೆ ಈ ಥರ ಲೋಡ್ ಅಂತ ನೆನ್ನೆ ಹೇಳಿದೆ ರವೀಂದ್ರ ರೆಡ್ಡಿನ ಒಂದು ದಿವಸ 2 ದಿವಸ ಮುಂಚೆ ಹೇಳ್ತಾರೆ ಗಾಡಿ ಅಂತ. ಇವತ್ತು ಬೇರೆ ಕಡೆಯವ್ರು ಕೂಡ ಕೊಡೋಗಿದ್ದಾರೆ. ಆದರೆ ಪ್ರತಿ ವರ್ಷ ನಮ್ಮ ಒಡ್ಡಲ್ಲಿ ಮಾರ್ಕೆಟಲ್ಲೇ ಕೊಡ್ತಾ ಇದ್ದೇವೆ. ಸೊ ಇಲ್ಲಿಂದನೇ ಅವರು ಇದು ಮಾಡಿದ್ದಾರೆ. ಇವತ್ತು ನಮ್ಮ ಒಡ್ಡಲ್ಲಿ ಮಾರ್ಕೆಟ್ ಅಂದರೆ ತಿರುಮಲದಲ್ಲಿ ಕೂಡ ಒಂದು ಹೆಸರಾಗಿದೆ. ಯಾಕಂದರೆ 15 ವರ್ಷದಿಂದ ನಾವು ಕಂಟಿನ್ಯೂ ಕಳಿಸ್ತಾರೆ, 2,000 ಆದ್ರೂ ಕಳಿಸ್ತಾರೆ. ಕೇಳಿದ ತಕ್ಷಣ ಒಂದು ಬ್ರಹ್ಮೋತ್ಸವ ಆಗಲಿ ಯಾವ ದೇವರ ಕಾರ್ಯಕ್ರಮ ಯಾವುದನ್ನೇ ಆಗಲಿ ಇಲ್ಲಿಂದ ಕಳಿಸ್ತಾರೆ ಅಂತೇಳಿ ಗೊತ್ತು. ಅದಕ್ಕೆ ರವೀಂದ್ರ ರೆಡ್ಡಿಗೆ ಅವರಿಗೆ ನಾವೆಲ್ಲರೂ ನಮ್ಮ ಮಾರ್ಕೆಟು ರೈತ ಬಂದವರು ಎಲ್ಲರೂ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಒಂದೇ ಸರ್ವಿಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ, ಅಲ್ಲಿ ನೋಡಿದ ತಕ್ಷಣ ನಮಗೆ ಒಂದು ಖುಷಿ ಆಗುತ್ತೆ. ನಮ್ಮ ತರಕಾರಿಯಿಂದ ಲಕ್ಷಾಂತ ಭಕ್ತಾದಿಗಳು ತಿಂತಾ ಇದ್ದಾರೆ ಅಂದರೆ ನಮ್ಗೆ ಎಷ್ಟೋ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು, ಎಲ್ಲರೂ ಚೆನ್ನಾಗಿರಬೇಕು, ನಮ್ಮ ತಾಲೂಕಲ್ಲ ನಮ್ಮ ಭಾರತ ದೇಶ ಎಲ್ಲರೂ ಚೆನ್ನಾಗಿರ್ಬೇಕು ಅಂತೇಳಿ ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಒಂದು ತರಕಾರಿ ಕೆಲಸವನ್ನು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಎಲ್ಲ ದೇವಸ್ಥಾನಕ್ಕೆ ಕಳಿಸ್ತೀವಿ. ಯಾವುದೇ ದೇವಸ್ಥಾನಕ್ಕೆ ನಮ್ಮ ಪೂಜಾ ಕಾರ್ಯಕ್ರಮಕ್ಕೆ ನಮಗೆ ಗಮನಕ್ಕೆ ತಂದರೆ ನಮ್ಮ ಕೈಯಲ್ಲಾದಷ್ಟು ನಾವು ಸಹಾಯ ಮಾಡಿ ನಾವು ತರಕಾರಿ ಕಳಿಸ್ತೀವಿ ಅಂತೇಳಿ ಈ 4 ಮಾತಾಡೋಕ್ಕೆ ಅವಕಾಶ ಮಾಡಿ ಎಲ್ಲರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ. ನಾನು ಇವತ್ತು 8 ದಿವಸಕ್ಕೆ ಮುಂಚೆ ನಾನು ತಿರುಮಲಕ್ಕೆ ಹೋಗಿದ್ದೆ. ಒಳ್ಳೆ ಒಂದು ನೀಟ್ನೆಸ್ ಇದೆ, ಕುಡಿಯೋ ನೀರಾಗಲಿ ಯಾವುದೋ ಭಕ್ತಾದಿಗಳು ಅಂದರೆ ಒಳ್ಳೆಯ ಒಂದು ನೀಟಾಗಿದೆ, ಒಂದು ಸಿಸ್ಟಮ್ ಅಲ್ಲಿ ನಡೀತಾ ಇದೆ. ಒಂದು ನಮ್ಮ ಆಂಧ್ರ CM ಆದ ಚಂದ್ರಬಾಬು ಅವ್ರಿಗೆ ಒಂದು ಮನವಿ ಮಾಡ್ತೀನಿ. ಯಾಕಂದರೆ ಎಲ್ಲ ಭಕ್ತಾದಿಗಳು ಬಂದು ದರ್ಶನ ಮಾಡ್ಕೊತಾರೆ, ಎಲ್ರಿಗೂ ದೇವರ ಆಶೀರ್ವಾದ ಇರಬೇಕು. ನಿಮ್ಗೆ ಒಂದು ಮನವಿ ಏನು ಮಾಡ್ತೀವಿ ಅಂದರೆ ಲಡ್ಡುವನ್ನು ಕೊಡೋದನ್ನು ಮಿನಿಮಮ್ ಆಗಿ ಕೊಡಬೇಕು. ಯಾಕಂದರೆ ಯಾರನ್ನ ಕೇಳಿದ್ರೆ 100, 200, 500 ಕೊಟ್ಟರೆ ಅದು ಬಿಸ್ನೆಸ್ ಆಗೋಗುತ್ತೆ. ಭಕ್ತಾದಿಗಳಿಗೆ ಎಷ್ಟು ಕೊಡಬೇಕಾ 2, 3, 4, 5 ಕೊಡೋಷ್ಟು ಒಂದು ಇದು ಮಾಡಬೇಕು. ಯಾಕಂದರೆ 500 ಲಡ್ಡು ಕೊಟ್ಟರೆ ಒಂದು ಪ್ರಸಾದ ಅಂತಲ್ಲ, ಫೋನಲ್ಲಾಗಿದ್ರೆ ಒಂದು ತೀರ್ಥ ಅಂತ, ಚೊಂಬಲ್ಲಾಗಿದ್ರೆ ಒಂದು ಪಾನಕ ಅಂತಾರೆ. ಅದಕ್ಕೋಸ್ಕರ ನಮ್ಮ CM ಆದ ಚಂದ್ರಬಾಬು ನಾಡಿಗೆ ಒಂದು ಮನವಿ ಮಾಡ್ತೀನಿ. ಈ ಥರ ಒಂದು ಇದು ಮಾಡಿದ್ರೆ ಒಳ್ಳೆ ಕೆಲಸ ಆಗುತ್ತೆ. ಯಾಕಂದರೆ ಅಲ್ಲಿ ಹೋದ್ರೇನು 500 ಲಡ್ಡು ಬೇಕಾದ್ರೆ ಕೊಡ್ತೀವಿ ಅಂತಂದರೆ ಅದು ದೇವರ ಇದಕ್ಕಾಗುತ್ತೆ. ಒಳ್ಳೆಯ ಒಂದು ಇದಕ್ಕೆ ಅವರು ಒಂದು ಮಿನಿಮಮ್ ಎಷ್ಟು ಕೊಡಬೇಕು ಅಷ್ಟು ಕೊಟ್ಟರೆ ಎಲ್ಲದಕ್ಕೂ ಅದು ಪ್ರಸಾದ ಅಂತ ಏನು ಉಪಯೋಗಿಸ್ತಾರೆ. ಇಲ್ಲಾಂದರೆ 500 ಕೊಟ್ಟರೆ ಅದು ಬಿಸ್ನೆಸ್ ಅನ್ಕೊತಾರೆ. ಅದಕ್ಕೋಸ್ಕರ ನೀವು ಅದನ್ನು ಮಾಡಬೇಕಂತೇಳಿ ಮನವಿ ಮಾಡ್ತೀವಿ. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ಅನ್ನಸಂತರ್ಪಣೆ ನಡೆಯುತ್ತೆ, ಅಲ್ಲಿಗೂ ಕೇಳಿದ್ರೆ ಕೊಡ್ತೀವಿ. ನಾವು ಎಲ್ಲಿ ದೇವಸ್ಥಾನಕ್ಕೆ ಕೇಳಿದ್ರೂ ಆ ದೇವಸ್ಥಾನಕ್ಕೆ ಎಷ್ಟು ಭಕ್ತಾದಿಗಳು ಸೇರ್ತಾರೋ ಅದನ್ನು ನೋಡಿ ನಾವು ಕೊಡ್ತೀವಿ. ಮುಳಬಾಲು ಆಂಜನೇಯ ಸ್ವಾಮಿ ಗುಡಿಗೆ ನೀವು ಕೇಳ್ತಾ ಇದ್ದೀರಿ, ಅಲ್ಲಿ ಎಷ್ಟು ಭಕ್ತಾದಿಗಳು ಸೇರ್ತಾರೋ ಅದಕ್ಕೆ ನಾವು ಕೊಡೋಕ್ಕೆ ರೆಡಿ ಇದ್ದೀವಿ. ಎಲ್ಲ ದೇವಸ್ಥಾನ ಕುಟುಂಬದಲ್ಲಿ ಬೇಕಾದ್ರೂ ಕೊಡ್ತೀವಿ. ಎಲ್ಲ ನಮ್ಮ ತಾಲೂಕಲ್ಲ, ಡಿಸ್ಟಿಕ್ ಅಲ್ಲ, ನಮ್ಮ ಸ್ಟೇಟ್ ಅಲ್ಲ, ನಮ್ಮ ಟೋಟಲ್ ಭಾರತ ದೇಶದಲ್ಲಿ ಎಲ್ಲನ ಕೇಳಿ ನಮ್ಮ ಆದಷ್ಟು ನಾವು ನಮ್ಮ ಕಾಲದಿಂದ ಸಹಾಯ ಮಾಡ್ತೀವಿ. ನಮ್ಮ ಮಾರ್ಕೆಟ್ ಎಲ್ಲರೂ ಸೇರಿ, ನಮ್ಮ ರೈತ ಬಂದು ಎಲ್ಲರೂ ಸೇರಿ ನಾವು ಸಹಾಯ ಮಾಡೋಕ್ಕೆ ಓಕೆ ಇದ್ವಿ. ಎಲ್ರಿಗೂ ನಮಸ್ಕಾರ. ಇವಾಗ ನಾವು ಒಂದು 15 ವರ್ಷದಿಂದ ಟೊಮೊಟೊ ಇಲ್ಲಿಂದ ತಿರುಮಲಕ್ಕೆ ಕಳಿಸ್ತಾ ಇದ್ದೀವಿ. ಅದೇ ಸತ್ಯಣ್ಣ ಹೇಳ್ದಂಗೆ ಯಾವುದೇ ದೇವಸ್ಥಾನಕ್ಕಾಗಲಿ ಯಾವುದೇ ದೇವ್ರ ಕಾರ್ಯಗಳಿಗೆ ಎಲ್ಲಾದರೂ ಕೇಳಿ ನಾವು ಇಲ್ಲಿ ಕಳ್ಸೋಕ್ಕೆ ರೆಡಿಯಾಗಿದ್ದೀವಿ, ರೆಡಿಯಾಗಿ ಕಳಿಸ್ತಾ ಇದ್ದೀವಿ ಕೂಡ. ಆಗ ಆದಿಚುಂಚನಗಿರಿಗಾಗಲಿ, ಧರ್ಮಸ್ಥಳಕ್ಕಾಗಲಿ, ಕುಕ್ಕೆ ಸುಬ್ರಹ್ಮಣ್ಯಕ್ಕಾಗಲಿ, ಇಲ್ಲ ಕಾಣಿಪಾಕಂಗಾಗಲಿ, ಕೈವಾರಂಗಾಗಲಿ, ಇಲ್ಲ ಇದಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ, ತಿರುಮಲಗೂ ಕಳಿಸ್ಕೊಡ್ತಾ ಇದ್ದೀವಿ. ಇದೇ ರೀತಿ ನಾವು ಎಲ್ಲರೂ ಸೇರಿ ಕಳಿಸ್ಕೊಡ್ತಾ ಇರೋದಕ್ಕೆ ನಮ್ಗೆ సంతోష ಆಗ್ತದೆ. జై హింద్ జై కర్ణాటక. 2 రోజుల నుండి తిరుమల తిరుపతి దేవస్థానంలో శ్రీవారి బ్రహ్మోత్సవాలు చాలా వైభోగంగా జరుగుతున్నది. రోజుకి 4 నుండి 5 లక్షల మంది భక్తులు కూడా అన్నప్రసాదానికి వస్తున్నారు. ఈ మధ్య టమాటాల రేట్లు జాస్తి అయిపోయింది. వెజిటేబుల్ అయితే ఇచ్చేవాళ్ళు చాలామంది అయిపోయారు. టమాటాలు లేవు. 3 రోజులప్పుడే జేఓ గారింటి ఫోను, టమాటాలు లేవు, సాంబార్ అన్నం చేస్తారు. ఇప్పుడు మామూలుగా ఈ బ్రహ్మోత్సవాల్లో సాంబార్ అన్నంలో టమాటా ఉండాలి. మామూలుగా ఈ వెజిటేబుల్ తక్కువైనా టమాటాలు ఉండాలా. ఈ రేట్లకి దాదాపు 22 మార్కెట్లు ఉన్నాయి మనకి అన్ని రాష్ట్రాల్లోనే కలిపి. ఒక్క టమాటా రాలేదు, ఒకే ఒక టమాటా రాలేదు మన కొండకి. నిన్న కదా మొన్న కదా అన్న కదా మాట్లాడితే మన వాళ్ళు పెద్దవాళ్ళందరితో మాట్లాడితే, అన్న ఇంకా మీకు చెప్పవలసింది ఒక మాట, మీరు 2వ మాట కదా మీరేం చెప్పరు, అది ఎంతనా రేట్ అయిపోయి మీరు మాకు ఇస్తారు అని చెప్పేసి చెప్పిన వెంటనే ఇల్లు స్పందించడము, వెంటనే ఈరోజు లోడ్ రావడము. రేపులో ఎల్లుండి వచ్చి దాదాపు 8 లక్షల మంది వస్తున్నారు గరుడ సేవకి. ఆ గరుడ సేవకంతా పూర్తి స్థాయిలో టమాటాని ఉపయోగిస్తాము. ఈ మీరు ఇక్కడ రాకపోయినా అక్కడికి రాకపోయినా మీరు ఇచ్చేటువంటి టమాటా లక్షలాది మంది తింటారు కాబట్టి అదే సార్లు మీకు మీ కుటుంబాలు కానీ మీరు కానీ ఇక్కడ ఉండేటువంటి రైతులు కానీ ఈ మార్కెట్ వాళ్ళు కానీ వీళ్ళు కుటుంబాలు కానీ వీళ్ళకి అన్ని విధాలుగా వెంకటేశ్వర స్వామి దగ్గరుండి ఆయన అక్కడింటి మీకు అన్ని ఆశీర్వాదం చేసి మంచి చేస్తాడు. ఈ ఇచ్చిన అవకాశాన్ని సద్వినియోగం చేసుకుంటానని ఆశిస్తున్నాను.
गरुडगमन तव चरणकमलमिह मनसि लसतु मम नित्यं गरुडगमन तव चरणकमलमिह मनसि लसतु मम नित्यं मनसि लसतु मम नित्यं मम तापमपाकुरु देवा मम पापमपाकुरु देवा मम तापमपाकुरु देवा मम पापमपाकुरु देवा जलजनयन विधिनमुचे हरणमुख विबुध विनुत पद पद्मा जलजनयन विधिनमुचे हरणमुख विबुध विनुत पद पद्मा विबुध विनुत पद पद्मा मम तापमपाकुरु देवा मम पापमपाकुरु देवा मम तापमपाकुरु देवा मम पापमपाकुरु देवा भुजगशयन भव मदन जनक मम जनन मरण भयहारी भुजगशयन भव मदन जनक मम जनन मरण भयहारी जनन मरण भयहारी मम तापमपाकुरु देवा मम पापमपाकुरु देवा मम